ಬದನೆಕಾಯಿ ಬದನೆಕಾಯಿ ನಿಂಗಮ್ಮ ಬದನೆಕಾಯಿ ಚೆನ್ನಾಗದ ತಾಂತೀಯನಮ್ಮ. ಇವಾಗಿನ ಕಿತ್ಕೊಂಬಂದಿದ್ದೀನಿ, ಅದೇ ಸ್ಕೆಲೆ ಹೋಗಿ ಕಿತ್ಕೊಂಬಂದ್ಬಿಟ್ಟು ಫ್ರೆಶ್ ಆಗಿ ಕಿತ್ಕೊಂಬಂದಿದ್ದೀನಿ, ಬೇಕೇನಮ್ಮ? ಕಣಣ್ಣ, ಬೇಕಾಗಿತ್ತು. ನಾನು ನೀನು ಮೊನ್ನೆ ನಮ್ಮ ಅಂತಕ್ಕೆ ಬಂದಾಗ ಕಿತ್ಕೊಂಬತ್ತೀನಿ ಕಣಮ್ಮ, ಬತ್ತೀನಿ ಅಂತಂದೊಂದಿದ್ದಲ್ಲ. ಬಾರಣ್ಣ ಕೊಡಿವೆಂತಿ. ನಮ್ಮ ಮನೆಗೆ ಆಯಮ್ಮನೂ ಐತೆ, ತಾಂತೀವಿ, ಬಾ ಇಳಿಸ್ ಬಾ. ಹೆಂಗೆ ಕೊಡ್ತೀಯಣ್ಣ ಬದನೆಕಾಯಿನ? ಕೆ ಜಿ ಹೆಂಗೆ ಮಾಡಿದೆ? ಸುಶೀಲಮ್ಮ, ಬದನೆಕಾಯಿ ಬಂದಿದ್ದಾವೆ, ಬಾರಮ್ಮ ತಗೋಬಾರಮ್ಮ. ಬದನೆಕಾಯಿ ಅಂತಂದು ಅಂತಿದ್ದೆ ಎಣ್ಗಾಯಿ ಮಾಡೋಕ್ಕೆ. ರಾಮಣ್ಣಯ್ಯ ತಂದೈತೆ, ಬಾ. ಹೆಂಗೆ ಕೊಡುತ್ತೆ ಕೇಳಿ ತಗೋಬಾ ಒಂದು 2 kg. ಬಾರಮ್ಮ, ಏನು ಮಾಡ್ತಿದ್ದಿ, ಬಾ ಬಾ, ಉಳ್ಕ ನೋಡಿ ಬಾ. ನಿಂಗಮ್ಮ ಒಂದೇ ಒಂದು ಬದನೆಕಾಯಿ ಉಳ್ಕಿಲ್ಲ, ಹಂಗದವೆ ಹೆಂಗದವೆ ಇನ್ನು ಇದೇ ತಾನೇ ಕಿತ್ಕೊಂಬಂದಿದ್ದೀನಿ. ಎಣ್ಗಾಯಿ ಮಾಡಿ ಚಪಾತಿನ ರೊಟ್ಟಿನ ಮಾಡಿಬಿಟ್ರೆ ಹೆಂಗಿರುತ್ತೆ ಹಂಗೇನೆ, ಏನು ಚೆನ್ನಾಗದಾವೆ. 30 ರೂಪಾಯಿ kg ಕೊಟ್ಟಿದ್ದೀನಿ. 30 ರೂಪಾಯಿ ಕಣಮ್ಮ, 30 ರೂಪಾಯಿ ಅಮ್ಮಂಗಿದ್ರೇನೆ. ನಮ್ಮ ಮನೆಗೆ ನಮ್ಮ ಹುಡುಗರು ಬೈತವೆ. 30 ರೂಪಾಯಿ ಅಲ್ಲಿ ಮಾರ್ಕೊಂಬಂದಿದ್ದೀನಿ ಇದೇ ತಾನೇ. ಈಗ ಫಸ್ಟ್ನೇ ಬೋಣಿಗೆ ನೆನ್ನೆ ಮೊನ್ನೆ ಎಲ್ಲ ಮಾರಿದ್ದೆ. ನೀನು ಮೊನ್ನೆ ಹಂಗಂದಲ್ಲ, ನಮ್ಮ ಕೇರಕ್ಕೆ ತಾಂಬ ಬರೋದೇ ಇಲ್ಲ, ಅತ್ಲಾಗೆ ಓದ್ಕೊಂಡು ಹೋಗ್ತೀಯ ಅಂತಂದು 9ಕ್ಕೆ ಇವತ್ತು ಈ ಕೇರಕ್ಕೆ ತಗೊಂಬಂದಿದ್ದೀನಿ. ಈಗ ತಗೊಬರ್ರಿ ಸರನ 30 ರೂಪಾಯಿ kg. ಸುಮ್ಮನೆ ಮೊದಲೆಲ್ಲ ಗನ್ವಾಗಿ 20 ರೂಪಾಯಿ kg ಕೊಡೋರು. ಬೇಡ, ಈಗ ನಿನಗೂ ಬೇಡ ನನಗೂ ಬೇಡ, 25 ರೂಪಾಯಿ ಮಾಡಿ ಕೊಡು, 20 ರೂಪಾಯಿ ಕೊಡು ಅಂತಂದು ಕೇಳ್ಬೋದಾಗಿತ್ತು. ನಾವು 20 ರೂಪಾಯಿ ಕೇಳೋದಿಲ್ಲ, ಏನಿಲ್ಲ. 25 ರೂಪಾಯಿ ಮಾಡಿ ಕೊಡು ಒಂದು 2 kg. ನೋಡ್ಕೊಂಡು ಒಂದು 2 kg ತಗೊಂಡು ಈಗ 50 ರೂಪಾಯಿ ಕೊಡಮ್ಮ. 2 kg ತಗೊಳಮ್ಮ, ಸುಮ್ಮನೆ 25 ರೂಪಾಯಿ ಮಾಡಿ. ಅವಣ್ಣ ಏನು ಹೇಳ್ತೈತಿ, ಉಳ್ಕ ನೋಡಿ ಹಾತ್ಕೊಂಡು 50 ರೂಪಾಯಿ ಕೊಡೋಗಿ ಹೋಗಿ. ನಿಮ್ದೇನಿಬ್ಬರದು ಅತ್ತೆ ಸೊಸೆದು ಒಂದೇ ಮಾತಾಗೈತಿ. ಇಲ್ಲಮ್ಮ 2 kg ತಗೊಂಡು 60 ರೂಪಾಯಿ ಕೊಡು. 30 ರೂಪಾಯಿ kg, 30 ರೂಪಾಯಿಗೆ ಕಮ್ಮಿ ಇಲ್ಲ. ಪೇಟೆಗೆ ಹೋಗಿ ತೊಂದರೆ ಗೊತ್ತಾಗುತ್ತೆ. ನಾವು ಬೆಳೆದಿರೋ ಬದನೆಕಾಯಿ ಕಣಮ್ಮ, ಏನು ಇದೆಲ್ಲ ಔಷಧಿ ಇದು ಅಂತಂದೇಳಿ ನಾಟಿ ಗೊಬ್ಬರನ್ನೆಲ್ಲ ಸಾರು ಚೆನ್ನಾಗಾಗುತ್ತೆ. ತಗೊಂಡು ನೋಡ್ಬೇಕಾದ್ರೆ ನಾನು ಮ್ಯಾಗಳು ಕೆರೆಗೆ ಅಲ್ಲೇ ಮಾರ್ಕೊಂಡು ಹೋಗ್ತಿದ್ದೆ, ಇಲ್ಲಿ ನಾನು ಬರೋ ತಗೊಂಡು ಬಿಟ್ಟಿರಲಿಲ್ಲ. ನಿಮ್ಮ ಅತ್ತೆ ಅವತ್ತು ಬಂದಿತ್ತು, ತಾಂಬರಣ ನಮ್ಮ ಕೆರೆಗೆ ತಾಂತಾರೆ ಅಂತಂದಂತು, ಅದಕ್ಕೆ ತಗೊಂಬಂದು ಆಮೇಲೆ ಯಾವಾಗ್ಲೂ ನಾವು ಯಾತನ ತರಕಾರಿ ಬೆಳೆದ್ರೆ ನಿಮ್ಮ ಅತ್ತೆ ನಮ್ಮ ಅಂತಕ್ಕೆ ಬಂದು ತಗೊಂಬರೋದು. ಅದಕ್ಕಾಗಿನ ನಾನು ನಿಮ್ಮ ಅಂತಕ್ಕೆ ತಗೊಂಬಂದಿದ್ದೀನಿ. 30 ರೂಪಾಯಿ ಕೊಟ್ಟು ತಗೊಂಬಿಡ್ರಿ. ಏಮಮ್ಮ ನೀನು ಹೇಳಿದ್ದೆ ರೇಟು ಹೇಳ್ತೀಯ, ಸುಮ್ಮನೆ ಕೊಡ್ಮಮ್ಮ. ನೀನು 2 kg ತಗೊಂಡು 50 ರೂಪಾಯಿ ಕೊಡ್ತೀವಿ, 25 ರೂಪಾಯಿ ಮಾಡ್ಕೊಂಡು ಕೊಡೋದು ಕಲ್ತ್ಕ. ನಾವೇನು ಹೇಳೋಕ್ಕೋಗಲ್ಲ, 25 ರೂಪಾಯಿ ಹಂಗೆ ಕೊಡ್ತು ಅಂತಂದು ಹೇಳಿ. 30 ರೂಪಾಯಿ ಹಂಗೇನೆ ನಾವು ತಂದಿದ್ದು ಅಂತಂದು ಯಾರಿಗಾನ ಹೇಳ್ತೀವಿ. ಈಗ 2 kg ಕೊಡು, 50 ರೂಪಾಯಿ ತಕ. ಏನು ನೀನೇನು ನಾವೇನು ಯಾರಿಗೂ ಹೇಳೋಕ್ಕೋಗಲ್ಲ. ನೀನು 30 ರೂಪಾಯಿ ಮಾರಿರೋದು ಅಂತ ನಾವು ಹೇಳ್ತೀವಿ. ತಗೊಂಡು ಇಲ್ಲ ನಾವು 30 ರೂಪಾಯಿ 1 ರೂಪಾಯಿ 5 ರೂಪಾಯಿ ಕಮ್ಮಿ ಮಾಡ್ಕೊಂಬಿಲ್ಲ ಅಂತ ನಾವು ಹೇಳ್ತೀವಿ. ನೀನೇನು ಅದಕ್ಕೇನು ಬೇಜಾರು ಮಾಡ್ಕೋಬೇಡ, ಕೊಡು ನಮಗೆ 2 kg. ಎಲ್ಲ ನಾವು ಉಂಟೆ ನಮ್ಮ ಒಂದೂರಾಗೆ 2 ವ್ಯಾಪಾರ ಮಾಡೋಕ್ಕಾಗುತ್ತೆ. ಒಂದು 30 ರೂಪಾಯಿ, ಒಂದು 25 ರೂಪಾಯಿ ಮಾಡಿದರೆ ಇದ್ದೂರಾಗೆ ನಮ್ಮನ್ನು ಯಾರೇ ನಂಬ್ತಾರೆ. 30 ರೂಪಾಯಿಗೆ 1 ರೂಪಾಯಿ ಕಮ್ಮಿ ಇಲ್ಲ ಕಣಮ್ಮ, ತಾಂಡು ತಗೊಂಡು ಬಿಡು. ನಮ್ಮನ್ನು ಯಾರೇ ನಂಬ್ತಾರೆ ಇದ್ದೂರಾಗೆ. ನೀನು ಒಂದೊಂದು ಕೆರೆಗೆ ಒಂದೊಂದು ವ್ಯಾಪಾರ ಮಾಡ್ತೀಯ. ನಮ್ಮ ತಗಾದ್ರೆ 30 ರೂಪಾಯಿ ತಂದಿದೆಯಾ, ಅಲ್ಲಾದ್ರೆ 25 ರೂಪಾಯಿ ಕೊಟ್ಟಿದ್ದೀಯ ಅಂತಂದೇಳಿ ಅಂಬ್ತಾರೆ. ಇಲ್ಲಮ್ಮ ಬೇಕಾದ್ರೆ 2 ಬದನೆಕಾಯಿ ಬೇಕಾದ್ರೆ ಹೆಚ್ಚಾಗ್ತೀನಿ, 30 ರೂಪಾಯಿ 1 ರೂಪಾಯಿನೂ ಕಮ್ಮಿ ಮಾಡ್ಕೊಂಬಲ್ಲ. ನೋಡು ನಮ್ಮ ಕೆರೆಗೆ ಇನ್ನು ತಾಮರು ಮಸ್ತಾಗಿದ್ದಾರೆ. ನಾನು ಹೇಳಿದ್ದೀನಿ, ಅವಣ್ಣಯ್ಯ ಬಂದರೆ ಕರಿತೀನಿ, ಮಾಮ ಬಂದರೆ ಕರಿತೀನಿ ಅಂತಂದೇಳಿ ಹೇಳಿದ್ದೀನಿ. ಸುಮ್ಮನೆ ಕೊಡು, ಕರಿತೀನಿ ಅವ್ರನ್ನೆಲ್ಲ. ನಾ ರಂಗಮ್ಮನ, ನಿಂಗಮ್ಮನ್ನು, ರಾಜಮ್ಮನ್ನು, ಲೋಸ್ಮಕ್ಕನ್ನು ಎಲ್ಲನ ಒಂದೇ ತಗೆ ಎಲ್ಲ ಖರ್ಚಾಗ್ತವೆ. ನಾವು ಅವ್ರಿಗೆ ಹೇಳ್ತೀನಿ 30 ರೂಪಾಯಿ kg ಅಂತಂದೇಳಿ. ಅವರು ಇಂಥ ಬೇಸಿಗೆ ಕಾಲದಾಗೆ ನೀರಿಲ್ಲೋದ್ರಾಗೆ ಡ್ರಿಪ್ ಮಾಡಿಸಿ ನೀರಿಕ್ಕೊಂಡು ಬೆಳೆದು ಗೊಬ್ಬರ ಹಾಕಿ ಅವ್ರಿಗೆ ಹುಟ್ಟುತ್ತೆ ಅಂತಂದು ಹೇಳ್ತೀನಿ. ನಾವು ಯಾತನಾತು ನಿಮ್ಮ ತಗೆ ತಾಮಲ್ಲಿ, ಬೇರೆ ತಗೆ ಆತು ತಮ್ಮಲ್ಲಿ. ನೀನು ಯಾತು ಬೆಳೆದು ಸೊಪ್ಪು ತರಕಾರಿ ಎಲ್ಲ ನಿಮ್ಮ ತಗೆ ತಾಮಲ್ವಿ. ಆಮೇಲೆ ದುಡ್ಡನ್ನು ನಿಲ್ಲಿಸ್ಕೊಂಬಲ್ಲ, ಕ್ಯಾಶ್ ದುಡ್ಡು ಕೊಡ್ತೀನಿ. ಕೊಡು ಸುಮ್ಮನೆ ಒಂದು 2 kg. ಹೂನಣ್ಣ ಕೊಡೋಣ. ನಾನು ಇವಾಗ ಹೋಗಿ ಅವ್ರನ್ನೆಲ್ಲ ಕರೆದ್ಬತ್ತೀನಿ, ಬರ್ತಾರೆ ತಾಂತಾರೆ. ಅಟತಿಗೆ ನಮ್ಮ ತಗೆ 25 ರೂಪಾಯಿ ಹಂಗೆ 2 kg ಕೊಟ್ಟು ದುಡ್ಡು ಇಸ್ಕೊಳ್ಳೋಣ. ನಾವು ಬಂದವರಿಗೆ ಆಲೇ ನಾವು 30 ರೂಪಾಯಿ ಹಂಗೆ 60 ರೂಪಾಯಿ ಕೊಟ್ಟಿದ್ದೀನಿ ಅಂತಂದೇಳಿ ಕರಿತೀನಿ, ಕೊಡೋಣ ಸುಮ್ಮನೆ. ಅಲ್ಲ ಕಣಮ್ಮ, ಹಿಂಸೆ ಮಾಡ್ತೀರಮ್ಮ. ಅತ್ತೆ ಆಗಲಿ ಸೊಸೆ ಆಗಲಿ 5 ರೂಪಾಯಿಗೆ ಹಿಂದೆ ಮುಂದೆ ನೋಡ್ತೀರಲ್ಲಮ್ಮ. ಕೊಡೋಣ ಅತ್ಲಾಗತ್ತ ಬಿಡು ಹೋಗ್ಲಿ, ಅವರು ಬೆಳೆಯೋದು ಕಷ್ಟ ಇರುತ್ತೆ ಅಂತಂದೇಳಿ ಯೋಚನೆನ ತಮ್ಮಳಮ್ಮ. ಅವರು ತಿರ್ಗಿ ಒಂದಿನ ಗೊತ್ತಾದೇ ಆಗುತ್ತೆ. ನಾನು 25 ರೂಪಾಯಿ ಕೊಟ್ಟಿದ್ದೆ ಅಂತಂದಂಬದು ನಮ್ಗೆ ಅವಾಗ ಮಕ್ಕ ಇರುತ್ತೆ ನಮ್ಮ ಇದ್ದೂರಾಗೆ. ಸುಮ್ಮನೆ ನೀವು ಕೊಡ್ರಮ್ಮ, ಏನು ಮಾತಾಡ್ತೀರಮ್ಮ. ಎಲ್ಲರೂ ಕ್ಯಾಶ ಕಣಮ್ಮ ಕೊಡೋದು, ಎಷ್ಟು ಚೌಕಾಸಿ ಮಾಡ್ತೀರಾ. ಈಗ ಒಂದೇ ತಗೆ ನಿನ್ನ ಬದನೆಕಾಯಿ ಊರು ತಿರ್ಗೋದ್ಕಿಂತ ಒಂದೇ ತಗೆ ಖರ್ಚಾಗ್ತವೆ. ಈಗ ನೋಡಿ ಕರಿತೀನಿ ನಾನು, ನೀನು ಬದನೆಕಾಯಿ ಖರ್ಚಾದ್ರೆ ಆತಂಗ ನೀನು ಸುಮ್ಮನೆ ನಮಗೆ ಕೊಡು. ನಾವು ಹೇಳಲ್ಲ ಅವ್ರ ಕುಟೆಗೆ, ನಾವು 25 ರೂಪಾಯಿ ಅಂತಲೇ ಹೇಳ್ತೀವಿ. 2 kg ತೂಗಾಕೋ 50 ರೂಪಾಯಿ ದುಡ್ಡು ಇಸ್ಕ. ನಾನು ಹೇಳ್ಬತ್ತೀನಿ, ಇಲ್ಲ ಅವಣ್ಣಯ್ಯ 40 ರೂಪಾಯಿ ಹೇಳಿತು 30 ರೂಪಾಯಿ ಮಾಡಿದ್ದೀನಿ ಅಂತ ನಾನು ಹೇಳ್ತೀನಿ. ಸುಮ್ಮನೆ ಕೊಟ್ಟು ತಾಂತಾರೆ ಅವರೆಲ್ಲನ. ಕರಿತೀನಿ, ಅವರು ನಮ್ಮಂತಕ್ಕೆ ದಿನ ಬರ್ತಾರೆ. ನಾವು ತಾಂಡಿದ್ದೀವಿ ಅಂದರೆ ಅವರು ತಾಂತಾರೆ. ಕರಿ ಅಂತಂದು ಅಂದಿದ್ರು, ಎಣ್ಗಾಯಿ ಮಾಡೋಕ್ಕೆ ಚೆನ್ನಾಗಿರ್ತಾವ್ರ ಬದನೆಕಾಯಿ. ಅವಣ್ಣ ಬಂದರೆ ಕರಿ ಅಂತಂದು ಹೇಳಿದ್ರು, ಕರಿತೀನಿ, ಕೊಡು ಸುಮ್ಮನೆ. ಏನಂದ್ರು ಬೋಲ್ ಚೌಕಾಸಿ ಮಾಡ್ತೀರಿ ಅಲ್ಲಮ್ಮ ನೀವು. ಅತ್ತೆ ಸೊಸೆ ಈಗಳಮ್ಮ ತಾಯಿ ದಿನ ತಾಮಾರು ಅಂತಂದೇಳಿ ನಿಮಗೆ ಕೊಟ್ಟಿರ್ತೀನಿ. ಈಗಳಮ್ಮ ಬಂದಾರ ಕೊಟ್ಟೆಲ್ಲ ನೀವು 25 ರೂಪಾಯಿ ಅಂತ ಆಮೇಲೆ ಹೇಳ್ಗಿಳಿರಿ. ಇವತ್ತೆಲ್ಲ ನಮ್ಮ ಬದನೆಕಾಯಿ ಕೊನೆಯಾದರೂ ಇನ್ಯಾವತ್ತೂ ಹೇಳ್ಬಾರ್ದು. ಇಲ್ಲಾಂದರೆ ನಾವು ಮುನ್ನೇನಿಲ್ಲ ಅಲ್ಲಿ ಓಡಾಡ್ಕೊಡ್ಸಲ್ಲ ಜನಗಳು, ಹಂಗೆ ಗಲಾಟೆ ಮಾಡಿಬಿಡ್ತಾರೆ. ಕರಿ ಈ ಕರೆದು ಈಗ ಒಂದೇ ತಗೆ ಖರ್ಚಾದರೆ ನಿಮ್ಮ ತಗ 50 ರೂಪಾಯಿನ ಇಸ್ಕೊಂತೀನಿ. ಹೊಸ ಆರು ತಗೊಂಡ್ರೆ 1 kg 2 kg ತಗೊಂಡ್ಬಿಟ್ರೆ ನಿಮ್ಮ ತಗ 25 ಕೊಡ್ತೀನಿ. ಏನು ಮಾಡೋಣ, ನಿಮ್ಮದು
ಇಬ್ಬರು ಅತ್ತೆ ಸೊಸೆದು ಒಂದೇ ಮಾತು, ಅದು ಮೊದಲೇ ಬೋಣಿಗೆ ಯಾಕೆ ಒಟ್ಟು ಕಿರಿಕಿರಿ ಅಂತಂದೇಳಿ ಕೊಡ್ತೀನಿ. ಕರಿ ಅವ್ರು ಯಾರ್ಯಾರು ನಿಮ್ಮರು ತಕೊಂಬರು ಇರೋರು ನಿಮ್ಮ ಫ್ರೆಂಡ್ಸ್ ಅಲ್ಲನ. ಏ ರಾಜಮ್ಮ, ಲಕ್ಷ್ಮಕ್ಕ, ನಿಂಗಮ್ಮ, ರಂಗಮ್ಮ ಎಲ್ಲರೂ ಬರ್ರಿ. ಬದನೆಕಾಯಿ ಬಂದಿದ್ದಾವೆ, ಬೋರ್ ಚೆನ್ನಾಗದಾವೆ. ಬರ್ರಿ ಬರ್ರಿ, ನಾವು ತಾಂಡಿದ್ದೀವಿ. ಬರ್ರಿ ಹೋಗ್ತೈತಂತ ನೋಡು, ಅವಣ್ಣಯ್ಯ ನಿಲ್ಲಿಸೈತಿ. ಬರ್ರಿ ಬರ್ರಿ, ಬಂದು ತಗೊಂಡು ಹೋಗಿ ಬರ್ರಿ. ಅಲ್ಲ ರಾಜಮ್ಮ, ಕೂಗೇಟತ್ತೆ ನೀನು ಜಲ್ದಿ ಬರ್ಬೇಕ ಬೇಡ. ಬದನೆಕಾಯಿ ಬಂದವೆ ತಕೊಂಬಕ್ಕೆ ಅಂತಂದು ಹೇಳಿ ಈಗ ಬತ್ತೈದೀಯ. ಬಾ ಬಾ ಸರನ. ಯಾಕ ಹೆಂಗೆ ಕೊಟ್ರಂತಕ್ಕ, ಹೆಂಗೆ ಮಾಡ್ದಕ್ಕ ಬದನೆಕಾಯಿ ರೇಟ್ ಹೆಂಗೆ ಮಾಡಿದೀಯ? 30 ರೂಪಾಯಿ ಕೆ ಜಿ ಕಣೆ, ಚೆನ್ನಾಗದಾವೆ ತಗೊಳ್ರಿ. ನಾವು ಒಂದು 2 kg ತಗೊಂಡು 60 ರೂಪಾಯಿ ಕೊಟ್ಟಿದ್ದೀವಿ. ತಗೊಬರ್ರಿ. ನಾನು ಅದಕ್ಕೆ ಬದನೆಕಾಯಿ ಚೆನ್ನಾಗಿರೋ ಹೊತ್ತಿಗೆ ಕರೆದಿದ್ದು ನಿಮ್ಮನ್ನು. ಈಗ ಹೆಂಗೆ ಕೊಡ್ತೀಯ ಹೇಳಪ್ಪ ನೀನು? ಬದನೆಕಾಯಿ ರೇಟ್ 30 ರೂಪಾಯಿ ಹೇಳ್ತಿದ್ದೀಯಾ, 25 ರೂಪಾಯಿ ಮಾಡಿ ಕೊಡು. ಸುಮ್ಮನೆ ನಾವು ತಲಾ 2 kg ತಾಂತೀವಿ, ಒಂದೇ ತೆಗೆ ಎಲ್ಲನ ಖರ್ಚಾಗ್ತವೆ. ನೀನು 30 ರೂಪಾಯಿ ಹೇಳಿರೆ ಯಾರು ತಂತಾರೆ? ಕೊಡು. ಏನು ಬೆಳೆದಿದ್ದು, ಏನು ಬೆನ್ನ ಮೇಲೆ ಬೆಳೆಯಲ್ಲ, ಭೂಮಿ ತಾಯಿ ಕೊಡ್ತಾಳೆ, ಏನು ಬಂಜಲ್ಲ. ಇಲ್ಲ ಕಣಮ್ಮ, ನಾಳೆನೇ ನಿಂಗಮ್ಮಗೆ ಕೊಟ್ಟಿದ್ದೀವಿ 30 ರೂಪಾಯಿ ಕೆ ಜಿ. ಹೆಂಗೆ ಅದಕ್ಕೆ 30 ರೂಪಾಯಿ ಕೆ ಜಿ ಹಂಗೆ ನಮ್ಮ ಕೆರೆಗೆ ತಾಂತಾರೆ ಅಂತಂದು ಹೇಳಿ ಕರಿತಾಯಮ್ಮ. 30 ರೂಪಾಯಿಗೆ 1 ರೂಪಾಯಿ ಕಮ್ಮಿ ಇಲ್ಲ ಕಣಮ್ಮ. ಅವತ್ತಾಗಲೇ 60 ರೂಪಾಯಿ ಇಸ್ಕೊಂಡಿದ್ದೀನಿ ನಾನು. ನೀವು ತಗೊಂಡು 60 ರೂಪಾಯಿಗೆ ಕೊಡ್ರಿ. ಅದು ಹಂಗೆ ಒಬ್ರಿಗೊಂದು ಮಾಡೋಕ್ಕಾಗುತ್ತೆ. ಅಲ್ಲೇ ನಿಂಗಮ್ಗೆ 30 ರೂಪಾಯಿ ಕೆ ಜಿ ಹಂಗೆ ಕೊಟ್ಟಿದ್ದೀನಿ. ತಾತ ಯಾರು ಅವರು 30 ರೂಪಾಯಿ ಹೇಳಿದ ತಕ್ಷಣ ಅತ್ತೆ ಆಗಲಿ ಸೊಸೆ ಆಗಲಿ 30 ರೂಪಾಯಿ ಕೊಟ್ಟು ತಾಮಲ್ಲ, ಸುಮ್ಕಿರು ನೀನು. ಅವ್ರು 25 ರೂಪಾಯಿ 20 ರೂಪಾಯಿ ಮಾಡಿ ತಾಂಡಿರ್ತಾರೆ. ನೀನು ನಮಗೂ ಹಂಗೆ ಕೊಡು. ಅವರು ಹಂಗೆ ಹೇಳಿರ್ತಾರೆ, ನಮ್ಗೆ 25 ರೂಪಾಯಿ ಮಾಡಿಕೊಡು, ಅವ್ರಿಗೆ ಇವೆಲ್ಲ 30 ರೂಪಾಯಿ ಅಂತಂದು ಹೇಳ್ತೀನಿ ಅಂತಂದು ಹೇಳಿ ಹೇಳ್ತಾರೆ. ಸುಮ್ಮನೆ 25 ರೂಪಾಯಿ ಮಾಡಿಕೊಡು. ಸುಮ್ಮನೆ ಹುಡುಗೆ, ಅದೇಂಗೆನೇ ಒಂದೂರಾಗೆ ಒಂದು ಮನೆ ತಾಗೆ 2 ವ್ಯಾಪಾರ ಮಾಡೋಕ್ಕಾಗುತ್ತೆ. ನಾವು 30 ರೂಪಾಯಿ ಹೆಂಗೆ ತಾಂಡಿರೋದು, ಸುಮ್ಮನೆ ತಗೊಳ ಮನೆ. ಅವರು ನೀರಿಲ್ಲದಾಗೆ ಬೋರು ಅಂದ್ರೆಗೆ ನೀರು ಬರೋಲ್ಲ ಅಂಥದ್ರಾಗೆ ಬೆಳೆದವ್ರಿ. ಏನೋ ಓದ್ಕೊಂಬಂದೈತಿ, ಅವನ್ನೇ ವಯಸ್ಸಾಗಿದ್ದು. ತಾಳ್ರಿ ಸುಮ್ಮನೆ 30 ರೂಪಾಯಿ ಕೊಟ್ಟು ನಾವು ಅಷ್ಟೇ ಕೊಟ್ಟು ತಗೊಂಡಿರೋದು. ಸುಮ್ಮನೆ ನಾವು ಹೆಂಗೆ 25 ರೂಪಾಯಿ ಕೊಡೋಕ್ಕಾಗುತ್ತೆ? ನಾವು ತಾಂಡೆ ನಿಮಗೆ ಹೇಳಿರೋದು. ಸುಮ್ಮನಿರಣ್ಣ, ನಾವಿಂಥ ವ್ಯವಸ್ ನೋಡಿಲ್ಲ. ನೀನು ಯಾತನ ಬರಲಿ, ಅವ್ರು ಅಲ್ಲೇ ತಾಂಡಿರ್ತಾರೆ. ನೀನು ಅವ್ರ ಎತ್ತು ಕೊಟ್ಟರು. ನೀನು ಅತ್ತೆ ಸೊಸೆ ಇಬ್ಬರದು ಒಂದೇ ಮಾತೆಯ. ಸುಮ್ಮನೆ ಕೊಡು. ನೀನು 25 ರೂಪಾಯೇ ಕೊಟ್ಟಿರೋದು. ನೀನು 30 ರೂಪಾಯಿ ಎಂದಿಗೂ ಅವ್ರು ತಾಮಲ್ಬಿಡು. ಇವತ್ತೇ ಅಲ್ಲ, ಯಾವಾಗಲೂ ತಗೊಂಬೋದಿಲ್ಲ. ಸುಶೀಲಮ್ಮ ತಾಂಡಾಳೆ, ನಿಂಗೆ ಅಜ್ಜಿ ಬೇಕಾದರೆ ತಗೊಂಬಂಡಾತು. ಏನ ಬದನೆಕಾಯಕ್ಕೆ ಸಾರು ಮಾಡ್ತಿದ್ರೆ ಏನು ಕೊಳೆ ಬಿಡು. ಅದ್ರ ಬದಲಿಗೆ ಹುಳಿಕಾಳು, ಬೆಳಕಾಳ, ಕಡಲೆಕಾಳ ಯಾತನ ಹಾಕಿ ಸಾರು ಮಾಡ್ತೀನಿ ಬಿಡು. ಏನು ಬೇಡ ಬದನೆಕಾಯಿ ಅಮ್ಮ ಅಂತಾಳೋ, ಹೇಳಿದ ರೇಟಿಗೆಲ್ಲನ ಸುಶೀಲಮ್ಮ ತಾಮ ಅಂತಾಳೆ. ಅಂತ ಅತ್ತೆ ಸೊಸೆರಲ್ಲ ಕಣಪ್ಪೋ, ನಾವು ಇವತ್ತು ನೋಡಲ್ಲೋ. ಅವ್ರು ಹಂಗೆ ಮತ್ತೆ ಹೇಳೋದು ನಮಗೆ, ತಾಮಾರ್ಗೆ ಹಂಗೆ ಹೇಳ್ತಾರೆ. ಇಲ್ಲ ಕಣಮ್ಮ, ಯಾಕೆ ಸುಳ್ಳು ಹೇಳಕ್ಕೆ ಹೋಗೋಣಮ್ಮ. ಸುಮ್ಮನೆ ತಗೊಂಡು ಸಾರ ಮಾಡೋದು ಕಲ್ತ್ಕೊಂಡ್ರೆ ಯೋಟತ್ತು ನಿಂತ್ಕೊಂಡ್ರು ಅದೇ ನಮ್ಮ ಹುಡುಗರು ಬೈತ ಕಣಮ್ಮ. ನನ್ನ ತೂಕ ಮಾಡಿ ಕೊಟ್ಟಿರ್ತವೆ. ಸುಮ್ಮನೆ ತೀರ ಒಂದೊಂದು 2 ಬದನೆಕಾಯಿ ಹೆಚ್ಚಾಗಿ ಹಾಕ್ತೀನಿ, 30 ರೂಪಾಯಿ ಕೊಟ್ಟು ತಗೊಂಬಿಟ್ರೆ ಸುಮ್ಮನೆ ಚೆನ್ನಾಗದ. ಸುಮ್ಮನೆ ನಿನ್ನ ಯೋಟತ್ತು ಮಾತಾಡಿರು ಏನು ಪ್ರಯೋಜನ ಇರಲ್ಲ. ಸರಿಯಪ್ಪ, ತೂಕ ಮಾಡು. ತೂಕ ಮಾಡಿ ಕೊಡು ಎಲ್ಲರಿಗೂ. ಒಂದೊಂದು 2 kg ಪುಟ್ಟಿನ ಖಾಲಿ ಆಗ್ತಾವತ್ಲಾಗತ್ತ. ನೀನು ಕೊಡೋದೇ ಇಲ್ಲ ಅಂತಂದಂತಿ. ಹಂಗೆ ಬೆಳೆದಿದೆಯಾ, 1-2 ಹೆಚ್ಚಾಗಿ ಹಾಕ್ಬೇಕು ಹೇಳಿದೀಯ ನೋಡು. ಅಲ್ಕಂತ ಜಕ ಅಲ್ಲೇ ಉಂಡೆ ನೆನೆಗಿಂತ ನಾವು ಬದನೆಕಾಯಿ ಸಾರು ಮಾಡಿದ್ದೆ, ಚೆನ್ನಾಗಾಗಿತ್ತೆ ಸಾರು. ಬದನೆಕಾಯಿ ಚೆನ್ನಾಗೇನ ಸಾರು ಚೆನ್ನಾಗೇನ ಆಗಿತ್ತು. ಬೋಲ್ ರೇಟ್ ಅದು ಬಿಡಮ್ಮ. ನೀನು 25 ರೂಪಾಯಿ ಕೊಡ್ಬೋದಾಗಿತ್ತು. ಅವರು ನಿಂಗಜ್ಜಿರು 30 ರೂಪಾಯಿ ಮಾಡಿ ಕೂಕೊಂಡ್ರು. ಕುಂಕಣ್ ಹೇಳಕ್ಕ, ಬದನೆಕಾಯಿ ಭಾಳ ರೇಟ್ ಆದವು. ನಾನು ತಿರ್ಗಿ ಆಮೇಲಿಂದ ಕೇಳಿದೆ, ಅವ್ರ ಹುಡುಗರು ಬಂದಿದ್ವು. ನೀವು ತಾಂಡ್ರೆ ನಮ್ಮ ಬದನೆಕಾಯಿ ಎಂಬತ್ತು ನಮ್ಮ ಅಜ್ಜಿ ತಾಣ್ತು 25 ರೂಪಾಯಿ ಅಂತಂದೇಳಿ ತಾಣ್ತಂತೆ ನಮ್ಮ ಅಜ್ಜಿ ಅಂತಂದೇಳಿ ಹೇಳ್ತಿದ್ದ ಹುಡುಗ. ಕೇಳಿಸ್ಕೊಂಡ ನಮ್ಮ ಅಮ್ಮನೂ ನಮ್ಮ ಅಜ್ಜಿ ಮಾತಾಡ್ತಿದ್ರು. ಹೆಂಗೆ ನಾವು ತಾಂಡ್ಮೇಲೆ ಅವರೆಲ್ಲ ತಾಂಡ್ರು ಒಂದೇ ತಗೆಲ್ಲ ಬದನೆಕಾಯಿ ಖರ್ಚಾದ್ವು ಅಂತಂದೇಳಿ ಬುದ್ಧಿವಂತರ ಅವರು. ನಮಗೆ 30 ರೂಪಾಯಿ ಹಾಕ್ತಾರೆ, ಅವರು 25 ರೂಪಾಯಿ ಹಂಗೆ ತಾಂಡು ನಡಿ ಅಂದವ್ರೆ ನೋಡು. ಅಮ್ಮ ನಿಂಗಜ್ಜಿ ಸೊಸೆ, ನಿಂಗಜ್ಜಿ ತಗೊಂಡ್ರು ಅವಳು 5 ರೂಪಾಯಿ ಎಂದಿಗೂ ತಗೊಂಬಲ್ಲ. ಹೇಳಿದ ರೇಟ್ಗೆ ಎಲ್ಲ ತಗೋ ಚೌಕಾಸಿನೇ. ಅವಳು ಹೇಳಿದ ಗೇರಿಗೆ ಬಂದ್ರೇ ತಾಮದು. ತಾಂಡು ನಮ್ಮ ಕೆರೆಗೆಲ್ಲ ತಾಂಬ್ತೀವಿ, ಎಲ್ಲ ಖರ್ಚು ಮಾಡಿಸ್ತೀನಿ ನಾನೆಲ್ಲನ. ನಾವೊಬ್ಬರು ತಾಂಡ್ರೆ ಸಾಕು, ಎಲ್ಲ ಬೋಣಿಗೆ ಚೆನ್ನಾಗಾಗುತ್ತೆ ಅಂತ ಇಲ್ದವು ತಲೆ ತುಂಬಿಡ್ತಾಳೆ. ಬಂದವರಿಗೆ ಗೊತ್ತಿದ್ದಂಗೆ ತಾಂಡು ಇಕ್ಕೊಂಬಿಡ್ತಾರೆ. ಆಮೇಲೆ ಇದ್ದರನ್ನ ಕರೀತಾರೆ. ಸುಮ್ಕಿರ ಅವ್ರ ಮಂತಕ್ಕೆ ಎಂದು ಹೋಗಿ ತಗೋಬಾರ್ದು, ಕಳಿಸು ಇಲ್ಲಿಗೇನೆ ಅಂತಂದು ಅನ್ಬೇಕು ನಾವು. ಉಂಕಂಡು ಹೇಳು, ಅವ್ರ ಮಂತಕ್ಕೆ ನಾವು ಹೋಗ್ಬಾರ್ದು. ಬಂದರೆ ಬರ್ರಿ ನಮ್ಮ ಮಂತಗೆ ಬಂದವೆ ತಗೊಳ್ರಿ ಅಂತಂದಂದರೆ ಇತ್ತಾಗೆ ಕಳಿಸು ನಮ್ಮನೆ ತಕ್ಕೆ. ಇಲ್ಲೇ ತೂಕ ಮಾಡ್ಕೊಂಡು ತಗೊಂತೀವಿ ಅಂತ ನಾವು ಇತ್ತ ಕರೆದು ಬೇರೆ ವ್ಯಾಪಾರ ಮಾಡ್ಕೊಂಡು ತಗೋಬೇಕು. ಒಬ್ರು ಹೇಳಿದ್ಕೆ ತಗೋಬಾರ್ದು ನೋಡು. ಅವರಾದರೆ 25 ರೂಪಾಯಿ ಕೊಟ್ಟು ಘನವಾಗಿ 50 ರೂಪಾಯಿ ಕೊಟ್ಟು 2 kg ತಗೊಂಡವ್ರು. ನಾವಂದರೆ 60 ರೂಪಾಯಿ ಕೊಟ್ಟು ತಗೊಂಡಿದ್ದೀವಿ. ನಮ್ಮ ತಗೆ ಏನು ನಾಟಕ ಹೊಡಿತಾರಂತೀಯ ಇವರು ಅತ್ತೆ ಸೊಸೆ ಇಬ್ಬರೂ. ಅಬ್ಬಬ್ಬಬ್ಬಬ್ಬ ಎಂತೆಂಥರ ಇದ್ದಾರೆ ಅಂತೀಯ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮೂರಾಗೂ ಇಂಥವ್ರು ಇರ್ತಾರೆ. ನೀವು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು
ಮುಂದಕ್ಕೆ ವಿಡಿಯೋ ಮಾಡೋಕ್ಕೆ ನೀವು ನಮಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.